40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಇಲ್ಲಿ 400 ವರ್ಷದಿಂದ ಮಳೆನೇ ಬಿದ್ದಿಲ್ಲ. ಭೂಮಿಯ ಮೇಲಿದೆ ಮಂಗಳನ ತಮ್ಮ. ಅಲ್ಲಿ ಜೀವಿಗಳು ಹೇಗೆ ಬದುಕ್ತವೆ ಗೊತ್ತಾ? ನಮಸ್ಕಾರ. ಇದನ್ನು ನೀವು ನಂಬೋಕ್ಕೂ ಕಷ್ಟ ಆಗ್ಬೋದು, ಆದರೆ ನಿಜ ಇದು. 400 ವರ್ಷ, ಬರ್ತಿ 400 ವರ್ಷ ಅಲ್ಲಿ ಮಳೆನೇ ಬಿದ್ದಿಲ್ಲ. ನಮ್ಮಲ್ಲಿ ಒಂದು ಸ್ವಲ್ಪ ದಿನ ಮಳೆ ಬರದೇ ಇದ್ರೆ ಏನೋ ಆಗೋಯ್ತು ಅನ್ನೋ ರೀತಿಯಲ್ಲಿ ನಮಗೆ ಆತಂಕ ಶುರುವಾಗುತ್ತೆ. ಬರೀ ಬೆಳೆ ಹೋಗುತ್ತೆ ಅಂತಲ್ಲ, ನಮಗೆ ಅದು ಫೀಲ್ ಆಗ್ಲಿಕ್ಕೆ ಶುರುವಾಗುತ್ತೆ. ಓ ಮಳೆ ಇಲ್ಲ, ಎಲ್ಲ ಒಣ ಅಂತ ಅನ್ಸಕ್ ಶುರುವಾಗುತ್ತೆ. ಏನೂ ಆಗಿಲ್ಲ ಅಂದ್ರೆ ಕಡೆಗೆ ಮೋಡ ಬಿತ್ತನೆ ಮಾಡಿ ಆದ್ರೂ ಮಳೆ ಬೀಳ್ಸೋಕೆ ನಾವು ಪ್ರಯತ್ನ ಪಡ್ತೇವೆ. 1 ತಿಂಗಳು ಮಾನ್ಸೂನ್ ಡಿಲೇ ಆಯ್ತು ಅಂತ ಹೇಳಿದ್ರೆ ಕೆರೆಗಳು ಬತ್ತು ಹೋಗ್ತವೆ, ನದಿಗಳು ಒಣಗ್ತವೆ. ಬೆಂಗಳೂರಿಂದ ಬಾದಾಮಿ ತನಕ ಎಲ್ಲಾ ಕಡೆ ನೀರಿನ ಅಭಾವ ಉಂಟಾಗುತ್ತೆ. ಆದರೆ ಭೂಮಿಯ ಮೇಲೆ ಒಂದು ಜಾಗ ಇದೆ, ವಿಶಾಲವಾದ ಜಾಗ. ಅಲ್ಲಿ 400 ವರ್ಷ ಆಯಿತು ಸರಿಯಾಗಿ ಮಳೆ ಬರುತ್ತೆ. ನಮ್ಮಲ್ಲಿ ನಿಮಿಷಗಳಲ್ಲಿ ಬೀಳುವಷ್ಟು ಮಳೆಯ ಪ್ರಮಾಣ ಅಲ್ಲಿ 106 ವರ್ಷಗಳಲ್ಲೇ ಬಿದ್ದಿಲ್ಲ. ಅಲ್ಲಿನ ನೆಲ ಬಾಯಿ ತೆರ್ಕೊಂಡು ಕೂತಿದೆ. ಅಲ್ಲಿನ ಜೀವಿಗಳು ಮಳೆ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ. ಆದರೆ ಮಳೆ ಮಾತ್ರ ಇಲ್ವೇ ಇಲ್ಲ. ಹಾಗಿದ್ರೆ ಆ ನೆಲ ಯಾವುದು? ನಮ್ಮ ಪಕ್ಕದ ರಾಜ್ಯ ಕೇರಳಕ್ಕಿಂತ 3 ಪಟ್ಟು ದೊಡ್ಡ ಭೂಮಿ ಅದು. ಹಂಗಿದ್ರು ಆಕಾಶ ಅಲ್ಲಿಗೆ ಯಾಕೊಂಚೂರು ಹುಯ್ಯಲ್ಲ. ಅಲ್ಲಿ ಕಡೆ ಸಲ ಮಳೆ ಬಂದಾಗ ಏನಾಗಿತ್ತು? ಸದ್ಯ ಅಲ್ಲಿನ ಜೀವಿಗಳ ಸ್ಥಿತಿ ಹೇಗಿದೆ? ಬನ್ನಿ ಈ ಎಲ್ಲವನ್ನ ಅಟಕಾಮ ಮರುಭೂಮಿಯ ಈ ರೋಚಕ ವರದಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋ ಮನವಿ ಸ್ನೇಹಿತರೆ. ಅಟಕಾಮ ಮರುಭೂಮಿ ಸ್ನೇಹಿತರೆ, ಭೂಮಿ ಮೇಲೆ ಇಲ್ಲಿ ನಮ್ಮ ಭಾರತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಸೀದಾ ಸಮುದ್ರದ ಮೇಲೆ ಹಾದು ಹೋದ್ರೆ ಅಮೆರಿಕದ ಕೆಳಗೆ ದಕ್ಷಿಣ ಅಮೆರಿಕ ಅನ್ನೋ ಅದ್ಭುತವಾದ ಖಂಡ ಸಿಗುತ್ತೆ. ಅದರಲ್ಲಿ ಇಲ್ಲಿ ನೋಡಿ ಚಿಲಿ ರಾಷ್ಟ್ರ ಇದೆ. ಇದರ ಒಳಗೆ 1000 ಕಿಲೋಮೀಟರ್ ಉದ್ದ ಹೆಬ್ಬಾವಿನಂತೆ ಮಲಗಿರೋ ಪ್ರದೇಶವೇ ಈ ಅಟಕಾಮ ಮರುಭೂಮಿ. 1,04,741 ಚದರ ಕಿಲೋಮೀಟರ್ ಉದ್ದ ಇರೋ ಈ ಪ್ರದೇಶವನ್ನ ಭೂಮಿಯ ಮೇಲಿನ ಮಂಗಳ ಗ್ರಹ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇಲ್ಲಿ ಸರಿಯಾಗಿ ಮಳೆ ಬಿದ್ದು 400 ವರ್ಷ ಆಗಿದೆ. ಇನ್ಫ್ಯಾಕ್ಟ್ 1570ರಿಂದ 1971 ತನಕ ಇಲ್ಲಿ ಸಣ್ಣ ಮಳೆ ಹನಿ ಕೂಡ ಉದುರಿರಲಿಲ್ಲ. ಅದಾದ ನಂತರ 1971ರಲ್ಲಿ ಮೊದಲ ಸಲ ಸ್ವಲ್ಪ ಮಳೆ ಆಗಿತ್ತು, ಒಂಚೂರು. ಅದು ಕೂಡ ಜಾಸ್ತಿ ಅಲ್ಲ, ಅಲ್ಲಲ್ಲಿ ಚದುರದಂತೆ. ಅಲ್ಲಿಂದೀಚೆಗೆ ಕೂಡ ಮತ್ತೆ ಸರಿಯಾಗಿ ಮಳೆ ಇಲ್ಲ. ವರ್ಷಕ್ಕೆ 1 ಮಿಲಿಮೀಟರ್ 2 ಮಿಲಿಮೀಟರ್ ಅಲ್ಲಲ್ಲಿ ಸ್ವಲ್ಪ ಚದುರದಂತೆ ಚೂರು ಉದುರಿದ್ರೆ ಅದೇ ಹೆಚ್ಚು. ಅದು ಬಿಟ್ರೆ ಪ್ರಾಪರ್ ರೇನ್ ಇಲ್ವೇ ಇಲ್ಲ ಸ್ನೇಹಿತರೆ. ಅಲ್ಲಿ ಬಿರುಗಾಳಿಯೇ ಕೆತ್ತಿದ ಕಲ್ಲಿನ ರಚನೆಗಳಿದಾವೆ, ಗುಡ್ಡದಂತೆ ಎದ್ದ ಮರಳು ದಿಬ್ಬಗಳಿವೆ, ವಿಶಾಲವಾಗಿ ಹರಡಿದ ಉಪ್ಪಿನ ಹಳ್ಳಗಳಿವೆ. ಒಟ್ಟಾರೆ ನಾವೆಲ್ಲ ಹೇಗೆ ಸ್ಕ್ರೀನ್ನಲ್ಲಿ ಮಂಗಳ ಗ್ರಹವನ್ನು ನೋಡುತ್ತೀವೋ ಅದರ ತಮ್ಮನೋ ತಂಗಿನೋ ಇಲ್ಲೇ ಬಂದು ಬಿದ್ದಿರಬೇಕನ್ನೋ ಥರ ಇಲ್ಲಿನ ವಾಸ್ತವತೆ ಇದೆ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕಾಣೋದು ಬರೀ ಮರಳು ಮರಳು ಮರಳು. ಹಗಲ ಹೊತ್ತಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ತಾಪಮಾನ, ರಾತ್ರಿ ಆದರೆ 0 ಡಿಗ್ರಿಗಿಂತ ಕಮ್ಮಿ ಉಷ್ಣಾಂಶ. ಇದು ವಿಜ್ಞಾನಿಗಳಿಗೆ ಎಷ್ಟು ಕೌತುಕ ಹುಟ್ಟು ಹಾಕಿದೆ ಅಂದರೆ, ಈ ಜಾಗದ ಕಾರಣಕ್ಕೆ ಅಲ್ಲಿ ನಾಸಾ ಸೌರಮಂಡಲದ ಅಭ್ಯಾಸ ಮಾಡುತ್ತಿಲ್ಲಿಗೆ ಬಂದು ಮಂಗಳ ಗ್ರಹದಲ್ಲಿ ರೋವರ್ ಇಳಿಸೋಕೆ ಇದೇ ಮೈದಾನ ಬಳಸ್ಕೊಂಡು ಮುಂಚೆ ಟೆಸ್ಟ್ ಮಾಡ್ತಾ ಇದ್ರು. ಚಂದ್ರನಲ್ಲಿರೋ ತರ ಕಣಿವೆಗಳಿರೋ ಕಾರಣ ಚಂದ್ರಯಾನ ಮಾಡೋದಕ್ಕೂ ಇಲ್ಲಿ ಪರೀಕ್ಷೆಗಳನ್ನ ನಡೆಸಲಾಗ್ತಾ ಇದೆ. ಹಾಗಿದ್ರೆ ಭೂಮಿಯಲ್ಲೇ ಇರೋ ಈ ಭೂಮಿ ಹಿಂಗೆ ಯಾಕಾಯ್ತು? ಸ್ನೇಹಿತರೆ, ಈಗ ಲಭ್ಯವಿರೋ ಮಾಹಿತಿ ಪ್ರಕಾರ ವರ್ಷಕ್ಕೆ ಇಲ್ಲಿ ಸರಾಸರಿ 15 ಮಿಲಿಮೀಟರ್ ಮಳೆಯಾಗುತ್ತೆ. ಕೆಲ ಭಾಗದಲ್ಲಿ ವಾರ್ಷಿಕ 1 ಮಿಲಿಮೀಟರ್ ಆದರೆ ಹೆಚ್ಚು. ಇನ್ನು ಕೆಲ ಕಡೆ 0 ಆಗದೇ ಇಲ್ಲ. 106 ವರ್ಷಗಳಿಂದ ನೀರಿನ ಸ್ಪರ್ಶವೇ ಇಲ್ಲದ ಭೂಮಿ ಕೂಡ ಇಲ್ಲಿದೆ. ದಾಖಲೆ ಪ್ರಕಾರ 1570ರಿಂದ ಅಂದರೆ ನಮ್ಮ ದೇಶ ಅಕ್ಬರ್ ಆಡಳಿತದ ಕಾಲದಲ್ಲಿತ್ತಲ್ಲ, ಮೊಘಲ್ ಋತು, ಅಲ್ಲಿಂದ ಇಲ್ಲಿ ತನಕ ಈ ಭಾಗದಲ್ಲಿ ಸರಿಯಾದ ಪ್ರಾಪರ್ ರೈನ್ಫಾಲ್, ಪೂರ್ಣ ಪ್ರಮಾಣದ ಮಳೆ ಸುರಿಸುವಿಕೆ ಆಗೇ ಇಲ್ಲ. ಹಾಗಿದ್ರೆ 1570ಕ್ಕಿಂತ ಹಿಂದೆ ಚೆನ್ನಾಗಿ ಮಳೆ ಆಗ್ತಾ ಇತ್ತಾ? ಅಲ್ಲಿ ಏನು ಚೇಂಜ್ ಆಯ್ತು ಹಾಗಾದರೆ? ಆ ದಾಖಲೆ ಇಲ್ಲ. ಆದರೆ ದಾಖಲೆ ಇಡೋಕೆ ಶುರು ಮಾಡಿದ ನಂತರ 1971 ತನಕ ಮಳೆನೇ ಕಂಡಿರಲಿಲ್ಲ. 1971ರಲ್ಲಿ ಒಂದು ಸಣ್ಣ ಮಳೆ ಆಗಿತ್ತು, ಆದರೆ ಅದು ಅಂತ ಪರಿಣಾಮ ಏನು ಬೀರಿರಲಿಲ್ಲ. ಅಲ್ಲಿಂದೀಚೆಗೆ ವರ್ಷಕ್ಕೆ ಸಿಂಗಲ್ ಡಿಜಿಟ್ನಲ್ಲಿ ಮಿಲಿಮೀಟರ್ಗಳಲ್ಲಿ ಕೆಲ ಕಡೆ ಚದುರಿದಷ್ಟೇ ಮಳೆ ಆಗ್ತಿವೆ. ಮುಖ್ಯ ಕಾರಣ ಈ ಭಾಗದ ಲೊಕೇಶನ್, ಜಿಯೋ ಲೊಕೇಶನ್. ಈ ಭೂಮಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಝೋನ್ ನಲ್ಲಿ ಬರುತ್ತೆ. ಸೊ ಸಮಭಾಜಕ ವೃತ್ತದಿಂದ ಎದ್ದ ಬೆಚ್ಚಗಿನ ಗಾಳಿ ಪೋಲ್ಸ್ ಕಡೆಗೆ ಬರುವಾಗ ಕೂಲ್ ಆಗುತ್ತೆ. ಗಾಳಿ ಕೂಲ್ ಆದ್ರೆ ಮೋಡ ನಿರ್ಮಾಣ ಆಗಲ್ಲ.
ಹೆಚ್ಚು ಮೋಡಗಳನ್ನು ಹಿಡಿಯೋ ಶಕ್ತಿ ಅದಕ್ಕಿರಲ್ಲ. ಹೀಗಾಗಿ ಇಲ್ಲಿ ಮಳೆ ಆಗಲ್ಲ. ಹಾಗೆ ನೋಡಿದ್ರೆ ಸಹಾರಾ, ಅರೇಬಿಯಾ ಮತ್ತು ಆಸ್ಟ್ರೇಲಿಯಾ ಮರುಭೂಮಿಗಳಲ್ಲೂ ಕೂಡ ಇದೇ ಕಾರಣಕ್ಕೆ ಮಳೆ ಆಗಲ್ಲ. ಇವೆಲ್ಲ 30 ಡಿಗ್ರಿ ಅಕ್ಷಾಂಶದಲ್ಲೇ ಬರೋದ್ರಿಂದ ಮಳೆ ಜಾಸ್ತಿ ಇಲ್ಲ ಇಲ್ಲಿ. ಅರೇಬಿಯಾ ಭಾಗದಲ್ಲಿ ಆಗಾಗ ಸ್ವಲ್ಪ ಉದುರು ಹೋಗುತ್ತೆ ಮಳೆ, ಆದರೆ ಅಟಕಾಮಾದಲ್ಲಿ ಮಾತ್ರ ಮಳೆ ಅಟಕಾಯಿಸ್ಕೊಂಡೇ ಇಲ್ಲ. ಅದಕ್ಕೆ ಮುಖ್ಯವಾಗಿ 2 ಕಾರಣ. ಮೊದಲನೇದು ಹಂಬೋಲ್ಟ್ ಕರೆಂಟ್. ಇದನ್ನ ಹಂಬೋಲ್ಟ್ ಕೋಲ್ಡ್ ಓಷನ್ ಕರೆಂಟ್ ಅಂತಲೂ ಕರೀತಾರೆ. ಮ್ಯಾಪ್ ನೋಡಿದಾಗ ಗೊತ್ತಾಗುತ್ತೆ. ಚಿಲಿ ತರ ಉದ್ದಕ್ಕೆ ತೆಳ್ಳಗೆ ಚಾಚಿಕೊಂಡಿರೋ ಈ ಚಿಲಿ ದೇಶದ ಉದ್ದಕ್ಕೂ ಕರಾವಳಿ ಇದೆ. ಸೊ ಪ್ಯಾಸಿಫಿಕ್ ಸಾಗರದಿಂದ ಇಲ್ಲಿಗೆ ಕೋಲ್ಡ್ ವಾಟರ್ ಫ್ಲೋ ಆಗುತ್ತೆ. ಇದರಿಂದ ತೇವಾಂಶಯುಕ್ತ ಗಾಳಿ ಚಿಲಿಯ ಮೇಲ್ಭಾಗಕ್ಕೆ ಬರುತ್ತೆ. ಆಗ್ಲೇ ಹೇಳಿದ ಹಾಗೆ ಗಾಳಿ ತಣ್ಣಗಾದಾಗ ಮೋಡ ಜಾಸ್ತಿ ನಿರ್ಮಾಣ ಆಗಲ್ಲ. ಹೆಚ್ಚು ಮೋಡಗಳನ್ನ ಹಿಡಿಯೋ ಶಕ್ತಿ ಅದಕ್ಕಿರಲ್ಲ. ಸೊ ಈ ಭಾಗ ಡ್ರೈ ಆಗಿ ಮಳೆ ಆಗ್ತಿಲ್ಲ. ಇದು ಸ್ವಲ್ಪ ಟೆಕ್ನಿಕಲ್ ಅಂತ ಅನಿಸ್ಬೋದು. ಮಳೆ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋ ಈ ವರದಿಯಲ್ಲಿ ಅದನ್ನು ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸ್ನೇಹಿತರೆ. ಇಲ್ಲಿ ಅಗೇನ್ ಅದ್ರ ಬಗ್ಗೆ ಜಾಸ್ತಿ ಹೇಳೋಕೆ ಹೋದರೆ ತುಂಬ ಡೈವರ್ಷನ್ ಆಗುತ್ತೆ. ಸೊ ಈ ವಿಡಿಯೋ ಎಂಡ್ನಲ್ಲಿ ನಾವು ಈ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀವಿ. ಸ್ಕ್ರೀನ್ ಮೇಲೆ ಬರ್ತಾ ನೀವು ಅದಕ್ಕೆ ಟ್ಯಾಪ್ ಆಗಿ ಆ ವಿಡಿಯೋಗೆ ಜಂಪ್ ಆಗ್ಬೋದು. ನಾವೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಸರಿ, ಒಂದು ಕಡೆಯಿಂದ ಆಯಿತು, ಇನ್ನೊಂದು ಕಡೆಯಿಂದ ಆದರೂ ಕೂಡ ಮಳೆ ಬೀಳಬೇಕಲ್ಲ, ಪೂರ್ವದಿಂದ ಮೋಡ ಬರ್ಬೋದಲ್ವಾ ಅಂತ ನಿಮಗೆ ಅನಿಸ್ಬೋದು. ಅದಕ್ಕೆ ಈ ಚಿತ್ರದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿರೋದೆಲ್ಲ ಆಂಡಿಸ್ ಪರ್ವತ ಶ್ರೇಣಿ. ಇದರ ಪಕ್ಕದಲ್ಲೇ ಅಮೆಜಾನ್ ಫಾರೆಸ್ಟ್ ಇದೆ. ಆ ಬೇಸಿನ್ನಿಂದ ಬಂದ ಗಾಳಿ ಮೋಡ ಎಲ್ಲವನ್ನ ಈ ಆಂಡಿಸ್ ಪರ್ವತ ಬ್ಲಾಕ್ ಮಾಡುತ್ತೆ. ಸೊ ಇಲ್ಲಿಗೆ ಮಾರುತಗಳು ಬಂದು ಅಪ್ಪಳಿಸಿದಾಗ ಸಡನ್ ಆಗಿ ಗಾಳಿ ಡ್ರೈ ಆಗುತ್ತೆ. ಆ ಗಾಳಿ ಅಟಕಾಮ ತಲುಪೋ ಹೊತ್ತಿಗೆ ಅದರಲ್ಲಿ ಏನು ಉಳಿದಿರಲ್ಲ. ಮೋಡ ಮಳೆ ಎಲ್ಲ ಅಲ್ಲೇ ಕರಗಿ ಹೋಗಿರುತ್ತೆ. ಹಾಗಿದ್ರೆ ಈ ಅಟಕಾಮದಲ್ಲಿ ಜೀವಿಗಳಿಲ್ವಾ? ಸ್ನೇಹಿತರೆ, ಈ ಅಟಕಾಮ ಮರುಭೂಮಿಯ ಅದ್ಭುತನೇ ಇದು. ಇಲ್ಲಿ ಮಳೆ ಇಲ್ಲ, ನೆರಳಿಲ್ಲ, ಸರಿಯಾದ ಆಹಾರ ಇಲ್ಲ, ಆದ್ರೆ ಈ ಭೂಮಿಯಲ್ಲಿ ಜೀವ ಇದೆ. ಇಲ್ಲಿ ವಿಕೂನಾ ಅನ್ನೋ ಜೀವಿ ವಾಸ ಮಾಡುತ್ತೆ. ಇದು ಒಂಟೆ ಜಾತಿಗೆ ಸೇರಿದ ಪ್ರಾಣಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಆಂಡಿಯನ್ ಫಾಕ್ಸ್ ಇದೆ, ಅದು ಕೂಡ ಇಲ್ಲಿ ನೆಲೆಯನ್ನು ಕಂಡುಕೊಂಡಿದೆ. ಹಾಗೆ ಇಲಿಗಳು, ಹೆಗಣಗಳು, ಕ್ಯಾಕ್ಟಸ್ ಇದೆ, ಹಾಗೆ ಲಿಚನ್ಸ್ ಎಲ್ಲ ಇಲ್ಲಿದ್ದಾವೆ. ಹಾಗೆ ಇನ್ನಿತರ ಮರುಭೂಮಿಯಲ್ಲಿ ಬೆಳೆಯೋ ಒಂದಷ್ಟು ಸಸ್ಯ ಪ್ರಭೇದಗಳು ಕೂಡ ಇಲ್ಲಿದ್ದಾವೆ. ಅಲ್ಲ, 400-500 ಇಯರ್ಸಿಂದ ಮಳೆನೇ ಇಲ್ಲ ಅಂದರೆ ಇವೆಲ್ಲ ಎಲ್ಲಿಂದ ಬದುಕ್ತವೆ, ಏನು ತಿಂತವೆ ಅಂತ ನಿಮಗೆ ಅನಿಸ್ಬೋದು. ಅದಕ್ಕೂ ಪ್ರಕೃತಿ ಉತ್ತರ ಕೊಟ್ಟಿದೆ. ಈ ನಿರ್ಜೀವ ಮರುಭೂಮಿಗೆ ಜೀವ ಕೊಡೋ ಹಾಗೆ ಕರಾವಳಿಯ ಮಂಜಿದೆ. ಇದನ್ನು ಕಮಂಚಾಕ ಅಂತ ಕರೀತಾರೆ. ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಈ ಅಟಕಾಮ ವಿಶ್ವದಲ್ಲೇ ಅತಿ ದೊಡ್ಡ ಮಂಜು ಮರುಭೂಮಿ ಅಂತಲೂ ಕರೆಸ್ಕೊಳ್ಳುತ್ತೆ. ಪ್ಯಾಸಿಫಿಕ್ ಸಾಗರದಿಂದ ಬೀಸೋ ಮಂಜು ಮರುಭೂಮಿಗೆ ತೇವಾಂಶದ ಸ್ಪರ್ಶವನ್ನು ಕೊಡುತ್ತೆ. ಇದರಿಂದ ಕುರುಚಲು ಸಸ್ಯಗಳು, ಅಪರೂಪದ ಪಾಚಿ, ಕೆಲ ಪ್ರಾಣಿಗಳು ತಮ್ಮ ಹೊಟ್ಟೆಪಾಡನ್ನು ಅಥವಾ ಜಲಮೂಲವನ್ನು ಕಂಡುಕೊಂಡಿವೆ. ಅಲ್ಲದೆ ಈ ಮರುಭೂಮಿಯ ಕೆಳಗೆ ನೀರಿನ ಸಂಗ್ರಹ ಇದೆ. ಮಿಲಿಯನ್ ವರ್ಷಗಳ ಹಿಂದೆ ಇದ್ದ ಪ್ರಾಚೀನ ನೀರಿನ ಮೂಲಗಳಿಂದ ಇಲ್ಲಿ ನೀರು ಸಂಗ್ರಹ ಆಗಿದೆ. ಹಾಗೆ ಅಟಕಾಮ ಮರುಭೂಮಿ ಹತ್ತಿರದಲ್ಲಿರುವ ಆಂಡಿಸ್ ಪರ್ವತಗಳಿಂದಲೂ ಕೂಡ ಒಂಚೂರು ಗುಪ್ತವಾಗಿ ನೀರು ಇಲ್ಲಿಗೆ ಹರಿಯುತ್ತೆ. ಇನ್ನು ಸ್ನೇಹಿತರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಈಗ ಲಾಂಚ್ ಆಗಿದೆ. ಪ್ರೀಮಿಯಂ ಮೆಂಬರ್ಸ್ಗೆ ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಸಾಲಾಗಿ ಪಬ್ಲಿಷ್ ಆಗ್ತಾ ಇದೆ. ಪ್ರತಿಯೊಂದು ವ್ಯಾಲ್ಯೂಬಲ್ ವಿಡಿಯೋಸ್. ಹಾಗೆ ಮೆಂಬರ್ಸ್ ಓನ್ಲಿ ಲೈವ್, ಮೊದಲ ಲೈವ್ ಕೂಡ ಆಲ್ರೆಡಿ ನೆರವೇರಿದೆ. ಸೊ ನಿಮಗೂ ಕೂಡ ಸೇರೋ ಆಸಕ್ತಿ ಇದ್ರೆ ಸ್ನೇಹಿತರೆ, ದಿನಕ್ಕೆ ₹1 ಕೆಳಗೆ 97-99 ಪೈಸೆನೋ ಬರುತ್ತೆ ಅಷ್ಟೇ. ಇಡೀ ಮಂತ್ಗೆ ₹29 ಅಷ್ಟೇ ಚಾರ್ಜ್ ಆಗುತ್ತೆ. ನಮ್ಮ ವರ್ಕಲ್ಲಿ ಆ ವ್ಯಾಲ್ಯೂ ಇದೆ ಅಂತ ನಿಮಗೆ ಅನಿಸಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ನೇರವಾಗಿ ಅಲ್ಲೇ ಕೆಲ ಕ್ಲಿಕ್ಸಲ್ಲಿ ಜಾಯಿನ್ ಆಗ್ಬೋದು. ಹಾಗೆ ಆ್ಯಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕವಾಗಿ ಲಿಂಕನ್ನು ಕೊಟ್ಟಿರ್ತೀವಿ. ನೀವು ಅಲ್ಲಿಂದ ಬ್ರೌಸರಲ್ಲಿ ಸಫಾರಿಯಲ್ಲಿ ಹೋಗಿ ಜಾಯಿನ್ ಆಗಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹೂಗಳು ಬೆಳೀತವೆ. ಈ ಮರುಭೂಮಿಯ ಹೂಗಳು ಕೂಡ ತುಂಬಾ ಫೇಮಸ್. ಎಲ್ಲಿ ಬೆಳೀತಾರೆ? ಅದೇ ಕೆಲವು ಕಡೆ ಕೆಲವೊಂದು ಚೂರು ಹನಿ ಬೀಳ್ತಾವೆ ಮಳೆ ಅಂತ ಹೇಳಿದ್ವಲ್ಲ, ಹಾಗೆ ಕೆಲವು ಜಾಗಗಳು ನಾರ್ಮಲ್ ಆಗಿ ಮಳೆಯಾಗುವಂಥ ದೂರದ ಒಂದಷ್ಟು ಪ್ರದೇಶಗಳಿದಾವೆ, ಸಣ್ಣ ಜಾಗಗಳು. ಅಲ್ಲೆಲ್ಲ ಈ ಹೂಗಳು ಕಾಣಿಸ್ತವೆ. ಹಾಗಂತ ಇದು ಪ್ರತಿ ವರ್ಷ ಬೆಳೆಯಲ್ಲ. 10 ವರ್ಷ 20 ವರ್ಷಕ್ಕೆ ಒಂದು ಸಲ ಈ ಹೂವು ಬರುತ್ತೆ. ಕೆಲ ಸಲ 50 ವರ್ಷಕ್ಕೊಂದ್ಸಲ ಅರಳಿದ ಉದಾಹರಣೆ ಕೂಡ ಇದೆ. ಅಪರೂಪ. ಆದರೆ ಇತ್ತೀಚೆಗೆ ಲಾನಿನ ಕಾರಣದಿಂದ ಮಳೆಯ ಕ್ಯಾಮಿಯೋ ಅಪಿಯರೆನ್ಸ್ ಅಲ್ಲಿ ಚೂರು ಆವಾಗ ಮೊದಲಿಗಿಂತ ಚೂರು ಜಾಸ್ತಿ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ, ಇದು ಪ್ಯಾಸಿಫಿಕ್ ಸಾಗರದಲ್ಲಿ ಸಮುದ್ರದ ತಾಪಮಾನ ಇತ್ತೀಚೆಗೆ ವ್ಯತ್ಯಾಸ ಆಗ್ತಿದೆ. ಇದರಿಂದ ಸ್ವಲ್ಪ ಮಳೆಯ ಪ್ಯಾಟರ್ನಲ್ಲಿ ಅಸಹಜತೆ ಉಂಟಾಗಿದೆ. ಇದರಿಂದ ಸ್ವಲ್ಪ ಮಳೆಯ ದರ್ಶನ ಮುಂಚೆ ಕಂಪೇರ್ ಮಾಡಿದ್ರೆ ಅಲ್ಲಲ್ಲಿ ಸ್ವಲ್ಪ ಬೀಳೋದಂತ ಹೇಳಿದ್ವಲ್ಲ, ಅದೊಂಚೂರು ಜಾಸ್ತಿ ಆಗಿದೆ. 2025 ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಇದೇ ರೀತಿ ಸ್ವಲ್ಪ ಆಗಿ ಅಟಕಾಮದ ಕೆಲ ಭಾಗದಲ್ಲಿ ಹೂವುಗಳು ಅರಳಿಬಿಟ್ಟಿದ್ವು. ತುಂಬ ಟೂರಿಸ್ಟ್ಗಳು ಅವಾಗ ಹೋಗಿದ್ರು ಅದನ್ನು ನೋಡೋಕ್ಕೆ. ಯಾಕಂದರೆ 10 ವರ್ಷ 20 ವರ್ಷ 50 ವರ್ಷಕ್ಕೊಂದ್ಸಲ ಬರೋದಲ್ವಾ, ಒಂದೊಂದು ಜನ್ರೇಷನ್ ನೋಡೋಕ್ಕೆ ಸಿಗಲ್ಲ. ಆ ರೀತಿಯಲ್ಲಿ ಆಗೋಗಿರೋದು ಕೂಡ ಎಕ್ಸಾಂಪಲ್ ಇರೋದ್ರಿಂದ ಈ ಅಪರೂಪದ ಹೂವುಗಳನ್ನು ನೋಡೋಕೆ ಹೋಗ್ತಾರೆ. ನೀರಿಲ್ಲದೆ ಇದ್ರೂ ಸಂಪತ್ತಿದೆ. ಇಲ್ಲಿ ನೀರಿಲ್ಲ, ಹಸಿರಿಲ್ಲ ಅಂತ ಸಾಮಾನ್ಯ ಜನದನ್ನು ಬಿಟ್ಟರು ಜಗತ್ತಿನ ಉದ್ಯಮ ಲೋಕ ಬಿಟ್ಟಿಲ್ಲ. ಯಾಕಂದರೆ ಅಟಕಾಮ ಮರುಭೂಮಿಯಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತಿದೆ ಕೆಳಗಡೆ.
ಬ್ಯಾಟ್ರಿಗಳಿಗೆ ಬೇಕಾಗಿರೋ ಲಿಥಿಯಂ, ತಾಮ್ರ ಎಲ್ಲ ಹೇರಳವಾಗಿ ಸಿಗುತ್ತೆ. ಹಾಗೆ ವಿಶ್ವದ ದೊಡ್ಡ ಸೋಡಿಯಂ ನೈಟ್ರೇಟ್ ಮೂಲ ಕೂಡ ಇದೆ ಅಟಕಾಮ ಮರುಭೂಮಿ. ಕಬ್ಬಿಣ, ಸಿಲ್ವರ್, ಚಿನ್ನ, ಬೋರನ್ ಎಲ್ಲ ಸಿಗುತ್ತೆ. ಹಾಗೆ ಅಟಕಾಮದಲ್ಲಿ ಹಳೆ ಕಾಲದ ನಾಗರಿಕತೆಗಳ ಮಮ್ಮಿಗಳು ಮತ್ತು ಬಂಡೆ ಚಿತ್ರಗಳು ಕೂಡ ಸಿಕ್ಕಿವೆ. ಇದೇ ಮರುಭೂಮಿಯಲ್ಲಿ ಎಲ್ ಟಾಟಿಯೋ ಗೀಸರ್ಗಳು ಅನ್ನೋ ನೈಸರ್ಗಿಕ ಅದ್ಭುತ ಕೂಡ ಇದಾವೆ. ಭೂಗರ್ಭದ ತಾಪದಿಂದ ಬಿಸಿ ನೀರು ಮತ್ತು ಹೊಗೆ ಇಲ್ಲಿ ಹೊರಚಿಮ್ಮುತ್ತೆ. ಸೂರ್ಯೋದಯದ ಟೈಮ್ನಲ್ಲಿ ಇದನ್ನು ನೋಡೋಕೆ ನೂರಾರು ಜನ ಹೋಗ್ತಾರೆ. ಹಾಗೆ ಅಟಕಾಮ ಮರುಭೂಮಿಯ ಹೃದಯ ಭಾಗದಲ್ಲಿ ಸ್ಯಾನ್ ಪೆಡ್ರೋ ಡಿ ಅಟಕಾಮ ಅನ್ನೋ ಸಣ್ಣ ಟೌನ್ ಇದೆ. ಈ ಪ್ರದೇಶದಲ್ಲಿ ಮುಂಚೆ ಅಟಕಾಮ ಅನ್ನೋ ಜನಾಂಗ ವಾಸಿಸ್ತಾ ಇತ್ತು. ಆದರೆ ಈಗ ಹೆಚ್ಚಿನ ಜನವಸತಿ ಇಲ್ಲ. ಬದುಕು ಕಷ್ಟ ಆಗಿರೋದ್ರಿಂದ ಎಲ್ಲರೂ ಬೇರೆ ಕಡೆಗೆ ವಲಸೆ ಹೋಗ್ತಿದ್ದಾರೆ. ಇದೊಂದು ಪ್ರದೇಶ ಬಿಟ್ಟರೆ ಅಲ್ಲಲ್ಲಿ ಮನುಷ್ಯರು ಕೆಲವು ಜಾಗದಲ್ಲಿ ಕಾಣಿಸ್ತಾರೆ. ಇನ್ನುಳಿದ ಎಲ್ಲ ಕಡೆ ಮರಳು, ಆ ಮರಳಿನ ಜೊತೆಗೆ ಸೇರಿಕೊಂಡ ಬಿಸಿಲು ಮತ್ತು ಮೌನ, ಒಂದಷ್ಟು ಇಲಿ, ಹೆಗಣ ಹಾಗೂ ಮರುಭೂಮಿಯ ಕೆಲವೊಂದಷ್ಟು ಜೀವಿಗಳು, ಕುರುಚಲು ಗಿಡಗಳು ಮಾತ್ರ. ಇಲ್ಲಿ ಅಲ್ಲಲ್ಲಿ ಕಾಣಿಸೋ ಕೆಲವು ಮನುಷ್ಯರಲ್ಲಿ ಕೆಲವರು ವಿಜ್ಞಾನಿಗಳು ಕೂಡ ಇರ್ತಾರೆ. ಟೆಲಿಸ್ಕೋಪಿಕ್ ಅಬ್ಸರ್ವೇಷನ್ಸ್ಗೆ ಇಲ್ಲಿಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಕಡಿಮೆ ಮೋಡ, ಒಣ ಹವಾಮಾನ ಇರೋದ್ರಿಂದ ವ್ಯೂ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಮಂಗಳನ ಮೇಲಿನ ಸಂಶೋಧನೆಗೆ, ಆಕಾಶ ಹಾಗೂ ನಕ್ಷತ್ರಗಳ ಅಧ್ಯಯನಕ್ಕೂ ಕೂಡ ಸಾಕಷ್ಟು ವೈಜ್ಞಾನಿಕ ಸಂಸ್ಥೆಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಟಕಾಮ ಮರುಭೂಮಿ ಬಗ್ಗೆ ನಿಮಗೊಂಚೂರು ಮಾಹಿತಿ ಕೊಡುವಂತ ಪ್ರಯತ್ನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕೂಡ ಆಸಕ್ತರು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.